ಆದಿಯು ನೀನೆ ಹರನು ನೀನೆ ಹರಿಹರ ಪುತ್ರ ನಿನ್ನ ದಿವ್ಯ ನಾಮವೋ ಪರಮ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಕನ್ನಿಸ್ವಾಮಿ ಪ್ರಿಯನೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಅಯ್ಯಪ್ಪ ಸ್ವಾಮಿಯ ದಿವ್ಯವಾದಂಥ ಮಂಡಲ ಕಾಲ ಆರಂಭ. ಸ್ವಾಮಿಗಳೇ ತಿಳಿಸುವುದೇನೆಂದರೆ, ಶಬರಿಮಲೆಗೆ ಹೋಗಿರ್ತೀವಿ, ಒಂದು ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆಗೆ ಹೋಗುತ್ತೇವೆ. ಅಯ್ಯಪ್ಪನಿಗೆ ಹಲವು ನಾಮಗಳಿವೆ, ಆದರೆ ವಿಶೇಷವಾದಂಥ ನಾಮವೇ ಹೃದಯಾನಂದ ನಾಮ. ಸುಮಾರು 20 ಜನ ಒಂದು ತಂಡ ಈ ಶಬರಿಮಲೆ ದೇಗುಲಕ್ಕೆ ಬಂದಿತ್ತು. ಅವರ ಕಾಣಿಕೆಯು ಆ ಕಾಲಕ್ಕೆ 7 ರೂಪಾಯಿಗಳಷ್ಟು ಸಂಗ್ರಹಿಸಾಗಿದ್ದ ಅಂತ ಹೇಳಿದ್ದರು. 1905ರಿಂದ 1910 ನಡುವೆ ಈ ದೇಗುಲವು ಪೂರ ಬೆಂಕಿಗೆ ಆಹುತಿಯಾಗಿತ್ತು. ಮತ್ತೆ ಈ ದೇಗುಲವನ್ನು ಪುನರ್ನಿರ್ಮಾಣ ಮಾಡಲಾಯಿತು. ಕಠಿಣವಾದಂಥ ಬ್ರಹ್ಮಚಾರಿ ಪಾಲನೆ ಮಾಡಿ ಪುಣ್ಯವಾದಂಥ ಆ ಶಬರಿಮಲೆಗೆ ತೆರಳುತ್ತೇವೆ. ಅಲ್ಲಿದ್ದ ಪುಣ್ಯವಾದಂಥ ಪಂಪಾ ನದಿಯನ್ನು ಕೆಲವು ಸ್ವಾಮಿಗಳು ಗಲೀಜು ಮಾಡುತ್ತಾರೆ. ಏನೆಂದರೆ, ತಾವು ಹಾಕಿಕೊಂಡಿರುವ ಬಟ್ಟೆಯನ್ನು ಮತ್ತು ಪ್ಲಾಸ್ಟಿಕ್ ಹಾಳೆಯನ್ನು ಆ ಪಂಪೆಯಲ್ಲಿ ಬಿಡುತ್ತಾರೆ. ಅದು ತಪ್ಪು ಮಾಡಬಾರದು. ಯಾಕೆಂದರೆ ನಾವು ಪಾಪ ಕಳಿಯಲಿಕ್ಕೆ ಮಾಲೆ ಹಾಕಿ ವ್ರತ ಮಾಡಿ ಅಯ್ಯಪ್ಪನನ್ನು ನೋಡೋದಕ್ಕೆ ಹೋಗಿರ್ತೀವಿ. ಆ ಶ್ರೇಷ್ಠವಾದಂಥ ಪಂಪವನ್ನು ಗಲೀಜು ಮಾಡಿದರೆ ಆ ಕರ್ಮ ನಮ್ಮನ್ನು ಯಾವತ್ತೂ ಬಿಡುವುದಿಲ್ಲ. ಈಗ ಮೊದಲ ವರ್ಷ ಕನ್ನಿಸ್ವಾಮಿಗಳು ಮಾಲೆ ಹಾಕುತ್ತಾರೆ. ಕನ್ನಿಸ್ವಾಮಿ ಎಂದರೆ ಯಾರು? ಕನ್ನಿಸ್ವಾಮಿ ಎಂದರೆ ಅಯ್ಯಪ್ಪನಿಗೆ ಏಕೆ ಇಷ್ಟ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಎಷ್ಟು ವರ್ಷ ಮಾಲೆ ಹಾಕಿ ಶಬರಿಮಲೆಗೆ ಯಾತ್ರೆ ಮಾಡಬೇಕೆಂದರೆ ನಾವು ಕನ್ನಿಸ್ವಾಮಿಗಳೆಂದೇ ಯಾತ್ರೆ ಮಾಡಬೇಕು. ಮೊದಲ ಬಾರಿಗೆ ಮಾಲೆ ಹಾಕಿ ವ್ರತವನ್ನು ಮಾಡಿ ಬ್ರಹ್ಮಚಾರ್ಯ ಪಾಲಿಸಿ ಶಬರಿಮಲೆಯ ದಿವ್ಯವಾದ ಶ್ರೇಷ್ಠ 18 ಪಡಿಗಳನ್ನು ಏರಿ ಅಯ್ಯಪ್ಪನನ್ನು ನೋಡುವುದು ಕನ್ನಿಸ್ವಾಮಿಯ ಅರ್ಥ. ಕನ್ನಿಸ್ವಾಮಿ ಎಂದರೆ ಅಯ್ಯಪ್ಪನಿಗೆ ಏಕೆ ಇಷ್ಟ ಅಂದರೆ, ನಮ್ಮಲ್ಲಿ ಈ ವಿಷಯ ಅಡಗಿಕೊಂಡಿದೆ. ಏನೆಂದರೆ, ಮಾಲಾಧಾರಣೆ ಮಾಡಿದಂಥ ಸ್ವಾಮಿಗಳು ಭಜನೆ, ಪೂಜೆ, ಕಟ್ಟುನಿಟ್ಟಾದ ವ್ರತವನ್ನು ಪಾಲಿಸುತ್ತಾರೆ. ಅದನ್ನು ಕಂಡು ನಾವು ಕೂಡ ವ್ರತ ಆಚರಣೆ ಮಾಡಬೇಕು, ಅಯ್ಯಪ್ಪನನ್ನು ನೋಡಬೇಕೆಂಬ ಹಂಬಲ ಆಗುತ್ತೆ. ಅದಕ್ಕಾಗಿ ಸ್ವಾಮಿಗಳು ಮಾಲೆ ಹಾಕುತ್ತಾರೆ. ಭಕ್ತರು ಕೇಳಿದ ತಕ್ಷಣ ವರವನ್ನು ಕೊಡುವ ಏಕೈಕ ದೈವ ಅಂದರೆ ಆ ನಮ್ಮ ಅಯ್ಯಪ್ಪ ಸ್ವಾಮಿ. ಮೊದಲನೇ ವರ್ಷ ಕನ್ನಿಸ್ವಾಮಿಗಳು ಸ್ವಲ್ಪ ತಪ್ಪು ಮಾಡಿದರೆ ಆ ಭಗವಂತನು ಸಹಿಸಿಕೊಂಡು ಹೋಗುತ್ತಾನೆ. ಕನ್ನಿಸ್ವಾಮಿ ಎಂದರೆ ಅಯ್ಯಪ್ಪನಿಗೆ ಬಹಳ ಇಷ್ಟ. ಅದಕ್ಕೆ ಕನ್ನಿಸ್ವಾಮಿ ಪ್ರಿಯನೇ ಶರಣಮಯ್ಯಪ್ಪ ಎಂಬ ನಾಮವನ್ನು ಕೂಗುತ್ತಾರೆ. ಕನ್ನಿಸ್ವಾಮಿಗಳು ಮೊದಲನೇ ವರ್ಷ ಯಾತ್ರೆ ಮಾಡುತ್ತಾರೆ. ಶ್ರೇಷ್ಠವಾದ 18 ಪಡಿಗಳಲ್ಲಿ 1ನೇ ಮೆಟ್ಟಿಲಿಗೆ ಕಾಯಿಯನ್ನು ಒಡೆಯುತ್ತಾರೆ. ಮತ್ತು ಕನ್ನಿಸ್ವಾಮಿಗಳು ಬೆಟ್ಟ ಹತ್ತುವಾಗ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಆ ನಮ್ಮ ಶಬರಿಗಿರೀಶ. ಇದೇ ನೋಡಿ ಸ್ವಾಮಿಗಳೇ ಕನ್ನಿಸ್ವಾಮಿಯ ಮಹಿಮೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ.